21 ಪುನಃ ಒಪ್ಪಂದದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದ ವ್ಯಕ್ತಿ ಯಾರು? ಆಪ್ಷನ್ಸ್ ಎ ಪಂಡಿತ್ ಮದನ್ ಮೋಹನ್ ಮಾಳವೀಯ, ಆಪ್ಷನ್ಸ್ ಬಿ ರಾಜೀವ್ ಗಾಂಧಿ, ಆಪ್ಷನ್ ಸಿ ಲಾಲಾ ಲಜಪತ್ ರಾಯ್, ಆಪ್ಷನ್ ಡಿ ಗಾಂಧೀಜಿ. ಕರೆಕ್ಟ್ ಆನ್ಸರ್ ಈಸ್ ಎ ಪಂಡಿತ್ ಮದನ್ ಮೋಹನ್ ಮಾಳವೀಯ. ಮುಂದಿನ ಪ್ರಶ್ನೆ 22ನೇದು ಮೂರನೇ ದುಂಡು ಮೇದಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಮೈಸೂರಿನ ದಿವಾನ ಯಾರು? ಆಪ್ಷನ್ಸ್ ಎ ಅಂಬೇಡ್ಕರ್, ಆಪ್ಷನ್ ಬಿ ಚೆತ್ತು, ಆಪ್ಷನ್ ಸಿ ಗಾಂಧೀಜಿ, ಆಪ್ಷನ್ ಸಿ ಸರ್ಜಾ ಇಸ್ಮಾಯಿಲ್. ಕರೆಕ್ಟ್ ಆನ್ಸರ್ ಈಸ್ ಡಿ ಸರ್ಜಾ ಇಸ್ಮಾಯಿಲ್. 23ನೇದು ಅಭಿನವ್ ಸರಸ್ವತಿ ಎಂದು ಯಾರನ್ನು ಕರೀತಾರೆ? ಆಪ್ಷನ್ಸ್ ಎ ಮಂಜುಳಾ, ಆಪ್ಷನ್ಸ್ ಬಿ ನಾಗವಲ್ಲಿ, ಆಪ್ಷನ್ಸ್ ಬಿ ಚಂದ್ರಲೇಖಾ, ಆಪ್ಷನ್ ಬಿ ಸುಹಾಸಿನಿ. ಕರೆಕ್ಟ್ ಆನ್ಸರ್ ಈಸ್ ಚಂದ್ರಲೇಖಾ, ಸಿ 6ನೇ ವಿಕ್ರಮಾದಿತ್ಯ ರಾಣಿಯವಳು. ಮುಂದಿನ ಪ್ರಶ್ನೆ 24ನೇದು ನಾಟ್ಯ ಸರಸ್ವತಿ ಎಂದು ಯಾರನ್ನು ಕರೀತಾರೆ? ಆಪ್ಷನ್ಸ್ ಎ ಚಂದ್ರಲೇಖಾ, ಆಪ್ಷನ್ಸ್ ಬಿ ನಾಗವಲ್ಲಿ, ಆಪ್ಷನ್ಸ್ ಬಿ ಶಾಂತಲೆ, ಆಪ್ಷನ್ಸ್ ಡಿ ಸರಸ್ವತಿ. ಕರೆಕ್ಟ್ ಆನ್ಸರ್ ಈಸ್ ಶಾಂತಲೆ. 25ನೇ ಪ್ರಶ್ನೆ ಮಹಾರಾಷ್ಟ್ರ ಭೋಪಾಲ ಜಾಲರಿಪು ಎಂಬ ಬಿರುದು ಪಡೆದವನು ಯಾರು? ಆಪ್ಷನ್ಸ್ ಎ ಶ್ರೀಕೃಷ್ಣ ದೇವರಾಯ, ಆಪ್ಷನ್ಸ್ ಬಿ ದೊಡ್ಡ ದೇವರಾಜ, ಆಪ್ಷನ್ ಸಿ ಚಿಕ್ಕ ದೇವರಾಜ ಒಡೆಯರು. ಕರೆಕ್ಟ್ ಆನ್ಸರ್ ಈಸ್ ಸಿ ಚಿಕ್ಕ ದೇವರಾಜ ಒಡೆಯರಿಗೆ ಮಹಾರಾಷ್ಟ್ರ ಭೋಪಾಲ್ ಅಂತ ಕರೀತಾರೆ. 26ನೇ ಪ್ರಶ್ನೆ ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದವರು ಯಾರು? ಆಪ್ಷನ್ ಸಿ ದೊಡ್ಡ ದೇವರಾಜ, ಆಪ್ಷನ್ಸ್ ಬಿ ಆಪ್ಷನ್ ಎ ದೊಡ್ಡ ದೇವರಾಜ, ಆಪ್ಷನ್ಸ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಸಿ ಚಿಕ್ಕ ದೇವರಾಜ ಒಡೆಯರು. ಕರೆಕ್ಟ್ ಆನ್ಸರ್ ಈಸ್ ಚಿಕ್ಕ ದೇವರಾಜ ಒಡೆಯರಿಗೆ ನವಕೋಟಿ ನಾರಾಯಣ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 27ನೇದು ವುಡ್ಸ್ ವರದಿ ಸಂಬಂಧಿಸಿರುವುದು ಎದಕ್ಕೆ? ಕೃಷಿ, ಬಿ ಶಾಲೆ, ಶಿಕ್ಷಣ, ಔಷಧಿ. ಕರೆಕ್ಟ್ ಆನ್ಸರ್ ಇಸ್ ಶಿಕ್ಷಣಕ್ಕೆ ವುಡ್ಸ್ ವರದಿ ಸಂಬಂಧಿಸಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.